ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ಅಭಿವೃದ್ಧಿಗಾಗಿ ಪುರಸಭೆಗೆ ಚಪ್ಪಲಿಗಳು ಹರಿದುಕೊಳ್ಳುತ್ತಿರುವ ನೊಂದ ಸಾರ್ವಜನಿಕರು, ಮತ್ತೊಂದು ಕಡೆ ಅಧಿಕಾರಿಗಳ ಚುನಾಯಿತ ಪ್ರತಿನಿಧಿಗಳ ಬೇಜವಾಬ್ದಾರಿಗಳು ಎದ್ದು ಕಾಣುತ್ತಿರುವುದು ವಿಪರ್ಯಾಸದ ಸಂಗತಿ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿರುವ ಜನ ಸಂಕೇಶ್ವರ ನಗರದ ಉಪಾಧ್ಯ ಚಾಳ ನಿವಾಸಿಗಳು ಅಂತ ಹೇಳಬಹುದು. ಹಳೆಯ ಪಿಬಿ ರಸ್ತೆಯಿಂದ ಪದ್ರಿವನದ ವೇಗೆ ಯಾವುದೇ ಅಭಿವೃದ್ಧಿಗಳಾಗಿಲ್ಲ ಎಂದು ಸಾಕಷ್ಟು ಬಾರಿ ಮನವಿ ನೀಡಿದ್ರೂ ಸಾರ್ವಜನಿಕರ ಮನವಿಗಳು ಮಾತ್ರ ಪುರಸಭೆಯ ಕಸದ ಬುಟ್ಟಿಗೆ ಹಾಕುವ ರೀತಿಯಲ್ಲಿ ಕೆಜಿಗಟ್ಟಲೆ ಮನವಿಗಳು ಬಂದು ಬಿದ್ದಿದ್ದಾವೆ. ಆದರೆ ಇವರ ಮನವಿಗೆ ಸ್ಪಂದಿಸಿ ಅಭಿವೃದ್ಧಿ ಆಗುವುದು ಯಾವಾಗ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ಮನವಿ ಕೊಟ್ಟು ಪುರಸಭೆ ಮಾಜಿ ಸದಸ್ಯ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಸಮಸ್ಯೆಗಳ ಸುರಿಮಳೆ ಸುರಿಸಿದ್ದು ನೀವೇ ಒಂದು ಸಾರಿ ನೋಡಿ. ವಾರ್ಡ್ ನಂಬರ್ 4ರ ಉಪಾಧ್ಯ ಚಾಳಿನ ಸಮಸ್ತ ಎಲ್ಲ ಬಾಂಧವರು ಇವತ್ತು ನಮ್ಮ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅವರಿಗೆ ಒಂದು ಕೋರಿಕೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಆ ಒಂದು ವಿನಂತಿ ಏನಂತಂದರೆ, ಆ ಒಂದು ರಸ್ತೆಗಳ ನಿರ್ಮಾಣ ಕಾಂಕ್ರೀಟ್ ರೋಡ್ ಆಗಬೇಕು ಮತ್ತು ಗಟರ್ಗಳು ಎರಡೂ ಬದಿಯಲ್ಲಿ ಗಟರ್ಗಳಾಗಬೇಕು ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಒಳಗಿರುವಂಥ ಗಟರ್ಗಳನ್ನು ಕೂಡ ಸ್ವಚ್ಛ ಮಾಡದೇ ಇರೋದ್ರಿಂದ ಅದು ಕೂಡ ಶೀಘ್ರದಲ್ಲಿ ಪ್ರತಿ ವಾರಕ್ಕೆ ಒಮ್ಮೆ ಸ್ವಚ್ಛತಾ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಕೆಲವೊಂದು ಈಗ ಸ್ಟ್ರೀಟ್ ಲೈಟ್ಗಳನ್ನು ಹಾಕಬೇಕಾಗಿದೆ. ಈಗ ಸುಮಾರು ಅಲ್ಲಿ 5-6 ಹೊಸ ಲೇಔಟ್ ಆಗಿರೋದರಿಂದ, ಹೊಸ ಎನ್ಎ ಪ್ಲಾಟ್ಗಳು ಆಗಿರೋದರಿಂದ ಅಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಸ್ಮಶಾನ ಭೂಮಿ, ರುದ್ರಭೂಮಿ ಆಗೋದರಿಂದ ಅದು ಕೂಡ ರಶ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮಗೆ ನಮ್ಮ ಓಲ್ಡ್ ಪಿ ಬಿ ರೋಡ್ದಿಂದ ಪತ್ರಿಬಣದವರೆಗೆ ಮುಖ್ಯವಾದಂಥ ರಸ್ತೆ ಮತ್ತು ಎರಡೂ ಬದಿಗೆ ಗಟರನ್ನು ಕಾಂಕ್ರೀಟ್ ಗಟರನ್ನು ಮಾಡಿಕೊಡ್ಬೇಕಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೇವೆ. ಮತ್ತು ಸಿರಿನ ಆಸ್ಪತ್ರೆಯ ಲೇಔಟ್ಗಳಲ್ಲಿ ಕೂಡ ರಸ್ತೆ ಮತ್ತು ಗಟರ್ಗಳಾಗಿಲ್ಲ. BCM ಗರ್ಲ್ಸ್ ಹಾಸ್ಟೆಲ್ ಕೂಡ ಇದೆ, ಅಲ್ಲಿಯೂ ಕೂಡ ರಸ್ತೆ ಆಗಿಲ್ಲ. ಯಾಕಂದರೆ ಸರ್ಕಾರದಿದ್ದರೂ ಕೂಡ ಅಲ್ಲಿ ಗಟರ್ ನೀರು ಮಳೆ ಬಂದಾಗ ಜನರ ಮನೆಗೆ ಮುಂದೆ ಬರ್ತಾ ಇದೆ. ಇವನ್ನೆಲ್ಲ ಆದಷ್ಟು ತೀವ್ರಗತಿಯಲ್ಲಿ ಈ ಕಾರ್ಯಗಳನ್ನು ಕೈಗೊಳ್ಳಬೇಕಂತ ಈ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ನಮ್ಮ ಸಿಬ್ಬಂದಿಯೊಂದಿಗೆ 10 ಗಂಟೆಗೆ ನಮ್ಮ ಸಿಬ್ಬಂದಿಯೊಂದಿಗೆ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಮುಂಬರುವ ದಿನಗಳಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ, ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತು ಅದಲ್ಲದೆ ಸ್ವಚ್ಛತೆಗೆ ಸಂಬಂಧಿಸಿದ್ದು ಮತ್ತು ಕುಡಿಯುವ ನೀರಿದ್ದು ಬೀದಿ ದೀಪಗಳೇನಿದೆ ಅವುಗಳನ್ನ ತಕ್ಷಣ ಒಂದು ವಾರದಲ್ಲೇ ಹೋರಾಟ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಏನೇ ಇರಲಿ, ಸಂಬಂಧಪಟ್ಟ ಶಾಸಕರು, ಅಧಿಕಾರಿಗಳು ಸಂಕೇಶ್ವರ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸಲಿ ಅಂತ ನಮ್ಮ ಕಳಕಳಿ. ಈ ವೇಳೆ ನಿವಾಸಿಗಳು ಆದ ಸಮಾಜ ಸೇವಕ ಪಾಂಡುರಂಗ ಡಾವರೆ, ಚಂದ್ರಶೇಖರ್ ನಡದಗಲ್ಲಿ, ಪರ್ವೇಜ್ ಸೋಲಾಪುರೆ, ರಾಜು ಕುಡಚಿ, ಚಿದಾನಂದ ಮಂಗಾಜ, ದಿಲೀಪ ಪಾಟೀಲ್, ಮಲಹಾರ ಕುಲಕರ್ಣಿ, ಸಾಗರ್ ಎಕಸಂಡಿ, ರಾಜು ದೇಸಾಯಿ, ಅನಿಲ್ ಶಿಂತ್ರೆ, ಮೋಹಿಬಾ ಕಾಲೇಕಾಜಿ, ಶಬ್ಬೀರ್ ಕಾಲೇಕಾಜಿ, ಶಿವಪ್ಪ ಕುರುಬೆಟ್ಟಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.